ಹಾಂ ಈ ಕರಿಬೇವು 3 ಬೆರಳಿಗೆ ಬರೋಷ್ಟು ಜೀರಿಗೆ ಹಾಂ ಬೆಳಿಗ್ಗೆ ಹಲ್ಲು ಉಜ್ಜಿದ ತಕ್ಷಣ ಇದನ್ನು ತಿನ್ನೋದಕ್ಕೆ ನಾವು ರೂಢಿ ಮಾಡ್ಕೊಂಡ್ರೆ ನಮ್ಮ ಆಯುಷ್ಯ ಪೂರ್ತಿ ಎಸ್ ಕೂದಲು ಉದುರಬಾರ್ದು ಅಂತ ನಿಮ್ಮ ತೀರ್ಮಾನ ಇದ್ರೆ ಕೂದಲು ಉದುರಂಗಿಲ್ಲ ಇದಕ್ಕೆ. ಓಕೆ ಒಂದು ವೇಳೆ ಕಣ್ಣು 70-80 ವರ್ಷ ಆದ್ರೆ ಈ ಕನ್ನಡಕ ಬೇಡ ಅಂತ 100ಕ್ಕೆ 100 ರಿಸಲ್ಟ್ ಇದು. ಓಕೆ ಆಮೇಲೆ ನಿಮಗೆ ಗ್ಯಾಸು ಅಸಿಡಿಟಿ ಆಗ್ತದೆ, ಆ ಗ್ಯಾಸು ಅಸಿಡಿಟಿಯನ್ನು ತೆಗಿತದೆ. ಆಮೇಲೆ ನಾಳೆ ದೇಹದ ಶಕ್ತಿ ಅಂದ್ರೆ ರಕ್ತ ನಿರೋಧಕ ಶಕ್ತಿ ಕಡಿಮೆ ಆದಾಗ ವಾತ ಅಂತ ಬರ್ತದೆ ದೇಹಕ್ಕೆ, ಅಂದ್ರೆ ಸಂದು ನೋವು ಬರೋದು ಅಥವಾ ನರಗಳ ದೌರ್ಬಲ್ಯತೆ ಬರ್ತದೆ. ಆ ಎಲ್ಲ ವೇದನೆಯನ್ನು ತೆಗಿಯೋಂಥ ಶಕ್ತಿ ಐತಿ ಇದಕ್ಕೆ. ಆಮೇಲೆ ಸಕ್ಕರೆ ಕಾಯಿಲೆ ಬಂದ ಮೇಲೆ ಅಥವಾ ಬರೋದಕ್ಕಿಂತ ಪೂರ್ವದಲ್ಲಿ ಆ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುವಂಥ ಶಕ್ತಿ ಐತಿ ಇದಕ್ಕೆ. ಆಮೇಲೆ ನಮಗೆ ದೇಹದ ಒಳಗಡೆ ಇರ್ತಕ್ಕಂಥ ಎಲುಬು ಏನೈತಿ ಅದು ಕ್ಯಾಲ್ಸಿಯಂ ಕೊರತೆಯಿಂದ ಬೆಂಡ್ ಆಗ್ತದೆ. ಆ ಕ್ಯಾಲ್ಸಿಯಂ ಅನ್ನು ದೇಹಕ್ಕೆ ಒದಗಿಸುವಂತ ಶಕ್ತಿ ಐತಿ ಇದಕ್ಕೆ. ಪ್ರತಿನಿತ್ಯ ಬೆಳಗ್ಗೆ ಎದ್ಕೊಳ್ಳಿನ 10-15 ಹಸಿ ಕರಿಬೇನೆಲೆ 3 ಬೆರಳಿಗೆ ಬರೋಷ್ಟು ಜೀರಿಗೆ ಯಾರು ತಿಂತಾರೋ ಅವರ ಜೀವನ ಪಾವನವಾಗ್ತದೆ. ಅಷ್ಟು ಶಕ್ತಿ ಕರಿಬೇವದ. ಕರಿಬೇವು ಯಾವ್ದು ನಾವು ಈಗ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕರಿಬೇವಿನದ ಒಂದು 10-15 ಎಲೆ ಹಸಿ ಕರಿಬೇನೆಲೆ 3 ಬೆರಳಿಗೆ ಬರೋಷ್ಟು ಜೀರಿಗೆ ಖಾಲಿ ಹೊಟ್ಟೆ ತಗೋಬೇಕ್ರಿ ಬೆಳಗ್ಗೆ ಎದ್ಕೊಳ್ಳಿನ. ಆಮೇಲೆ ನಿಮ್ಮ ಕಣ್ಣೀಗ ಒಂದು ಯಾವುದೋ ಒಂದು ಈಗ ಪತ್ರಿಕೆಯಲ್ಲಿ ಹಿಂಗೆ ನೋಡಿದ ಕೂಡಲೇ ಸಣ್ಣ ಅಕ್ಷರ ಕಾಣ್ತಾ ಇಲ್ಲ ನಿಮ್ಗೆ. ಎಲ್ಲಿ ನಿಂತಿರೋ ಇವತ್ತು ಕಾಣಲಿಲ್ಲದಂಥ ಸಮಯ 2 ತಿಂಗಳು ನಿಂತಿಂದ ಅಲ್ಲೇ ನೀವು ಮತ್ತೆ ನೋಡಿದಾಗ ಆ ಅಕ್ಷರ ಕಾಣ್ಲಿಕ್ಕೆ ಶುರು ಆಕವು. ಅಷ್ಟು ಕಣ್ಣನ್ನು ಕ್ಲೀನ್ ಮಾಡೋಂಥ ಶಕ್ತಿ ಐತಿ ಇದಕ್ಕೆ. ದಯವಿಟ್ಟು ನಿಮ್ಮ ಸ್ನೇಹಿತ ಬಳಗಕ್ಕೆಲ್ಲ ತಾವು ಉಪಯೋಗ ಮಾಡಿರಿ ಇದನ್ನು.